ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಚತುರ್ಭುಜಗಳು ಅಧ್ಯಾಯದ 8ನೇ ಪ್ರಶ್ನೆಯನ್ನ ಗಮನಿಸಿ. ಚಿತ್ರದಲ್ಲಿ ಡಿಇಎಫ್ ಜಿ ಸಮಾಂತರ ಚತುರ್ಭುಜ. ಈ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆ. ಆಯ್ಕೆ ಎ ಕೋನ ಇ ಪ್ಲಸ್ ಕೋನ ಡಿ ಇಸ್ ಈಕ್ವಲ್ ಟು 90 ಡಿಗ್ರಿ. ಆಯ್ಕೆ ಬಿ ಕೋನ ಡಿ ನಾಟ್ ಈಕ್ವಲ್ ಟು ಕೋನ ಎಫ್. ಆಯ್ಕೆ ಸಿ ಕೋನ ಇ ಡಿ ಎಫ್ ಇಸ್ ಈಕ್ವಲ್ ಟು ಕೋನ ಡಿ ಎಫ್ ಜಿ. ಆಯ್ಕೆ ಡಿ ಕೋನ ಇ ಇಸ್ ಈಕ್ವಲ್ ಟು 2 ಇಂಟು ಕೋನ ಜಿ. ಸೊ ಇಲ್ಲಿ ನಿಮ್ಗೆ ಈಗಾಗಲೇ ಸಮಾಂತರ ಚತುರ್ಭುಜದ ಕೆಲವು ಗುಣಲಕ್ಷಣಗಳನ್ನ ತಿಳ್ಕೊಂಡಿದ್ದೀರಾ. ಸೊ ಇಲ್ಲಿ ಕೋನ ಇ ಪ್ಲಸ್ ಕೋನ ಟಿ ಇಸ್ ಈಕ್ವಲ್ 90 ಡಿಗ್ರಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಆಯ್ಕೆ ತಪ್ಪು. ಯಾಕಂದ್ರೆ ಇ ಮತ್ತು ಡಿ ಏನ್ ಹೇಳಿ ಪಾರ್ಶ್ವ ಕೋನಗಳಾಗತ್ತೆ. ಇವುಗಳ ಮೊತ್ತ ಏನಿರುತ್ತೆ 180 ಡಿಗ್ರಿ ಆಗಿರುತ್ತೆ. ಸೊ ಹಾಗಾಗಿ ಈ ಆಯ್ಕೆ ತಪ್ಪು. ಸೊ ಇಲ್ಲಿ ಕೋನ ಡಿ ಈಸ್ ನಾಟ್ ಈಕ್ವಲ್ ಟು ಕೋನ ಎಫ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಆಕ್ಚುಲಿ ಕೋನ ಡಿ ಮತ್ತು ಕೋನ ಎಫ್ ಗಳು ಅಭಿಮುಖ ಕೋನಗಳಾಗಿರುತ್ತೆ. ಸೊ ಇವುಗಳು ಆಕ್ಚುಲಿ ಸಮನಾಗಿರುತ್ತೆ ಯಾವಾಗ್ಲೂ. ಸೊ ಹಾಗಾಗಿ ಸಮನಾಗಿರೋದಿಲ್ಲ ಅನ್ನೋ ಹೇಳಿಕೆ ತಪ್ಪಾಗಿದೆ. ಸೊ ಡಿ ಆಪ್ಷನ್ ಅನ್ನ ಅಬ್ಸರ್ವ್ ಮಾಡಿದ್ರೆ ಕೋನ ಇ ಇಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ ಜಿ ಅಂತ ಹೇಳ್ತಾ ಇದ್ದಾರೆ ಕೋನ. ಬಟ್ ಆಕ್ಚುಲಿ ಇಲ್ಲಿ 2 ಟೈಮ್ಸ್ ಆಫ್ ಜಿ ಆಗಲ್ಲ. ಕೋನ ಇ ಇಸ್ ಈಕ್ವಲ್ ಟು ಕೋನ ಜಿ ಆಗತ್ತೆ. ಯಾಕಂದ್ರೆ ಇದೆರಡು ಅಭಿಮುಖ ಕೋನಗಳಾಗತ್ತೆ. ಸೊ ಈ ಆಯ್ಕೆ ಕೂಡ ತಪ್ಪಾಗಿದೆ. ಸೊ ಕೋನ ಇ ಡಿ ಎಫ್ ಇಸ್ ಈಕ್ವಲ್ ಟು ಕೋನ ಡಿ ಎಫ್ ಜಿ. ಓಕೆ, ಸೊ ಇ ಡಿ ಎಫ್ ಇಸ್ ಈಕ್ವಲ್ ಟು ಇ ಎಫ್ ಜಿ ಆಗತ್ತೆ. ಓಕೆ, ಸೊ ಇ ಎಫ್ ಸಾರಿ ಡಿ ಎಫ್ ಜಿ. ಓಕೆ, ಯಾಕಂದ್ರೆ ಇಲ್ಲಿ ಸಮಾಂತರ ರೇಖೆಗಳ ನಿಯಮದ ಪ್ರಕಾರ ಸೊ ಛೇದಕ ರೇಖೆಯ ವಿರುದ್ಧ ಬದಿಯಲ್ಲಿರುವಂತಹ ಪರ್ಯಾಯ ಕೋನಗಳೇನಾಗತ್ತೆ ಹೇಳಿ ಸಮನಾಗಿರುತ್ತೆ. ಸೊ ಇದು ಪರ್ಯಾಯ ಕೋನಗಳಾಗತ್ತೆ. ಓಕೆ, ಸೊ ಈ ರೀತಿ ಸೊ ಸಮಾಂತರ ರೇಖೆಗಳು ನೋಡಿ, ಈ ರೀತಿ ಸಮಾಂತರ ರೇಖೆಗಳ ನಡುವೆ ಛೇದಕ ರೇಖೆ ಉಂಟಾಗಿದೆ. ಸೊ ಪರ್ಯಾಯ ಕೋನಗಳಾಗತ್ತೆ. ಹಾಗಾಗಿ ಈ ಎರಡು ಕೋನಗಳು ಸಮನಾಗಿರುತ್ತೆ. ಹಾಗಾಗಿ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಸಿ ಆಯ್ಕೆ ಸರಿಯಾಗಿದೆ. ಥ್ಯಾಂಕ್ ಯು.